2026ರಲ್ಲಿ ನಡೆಯಲಿರುವಂತಹ ಪಶ್ಚಿಮ ಪದವೀಧರರ ಕ್ಷೇತ್ರದ ಚುನಾವಣೆಯ ತಯಾರಿ ಈಗಿನಿಂದಲೇ ಆರಂಭಗೊಂಡಿದೆ. ಅದರಲ್ಲೂ BJP ಒಂದು ಹೆಜ್ಜೆ ಮುಂದಿದೆ ಅಂತಲೇ ಹೇಳ್ಬೋದು. 4-5 ತಿಂಗಳು ಬಾಕಿ ಇರುವಾಗಲೇ ಚುನಾವಣಾ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿದೆ. ಮತ್ತು ಏನು ಅಭ್ಯರ್ಥಿಗಳ ಆಯ್ಕೆ ಇರ್ಬೋದು ಮತ್ತು ಮತದಾರರ ಒಂದು ಎನ್ರೋಲ್ಮೆಂಟ್ ಇರ್ಬೋದು ಇತ್ಯಾದಿಗಳ ಒಂದು ಚಟುವಟಿಕೆಗಳನ್ನು ಬಿರುಸುಗೊಳಿಸಿದೆ. ಇದಕ್ಕೆ ಪೂರಕವಾಗಿಯೇ ಹುಬ್ಬಳ್ಳಿಯ BJP ಅರವಿಂದ ನಗರದಲ್ಲಿರುವಂತಹ BJP ಕಚೇರಿಯಲ್ಲಿ ಇವತ್ತು ಮಹತ್ವದ ಸಭೆ ನಡೀತು. ಕೋರ್ ಕಮಿಟಿ ಸಭೆ ನಡೀತು. ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಮತ್ತು ಕೋರ್ ಕಮಿಟಿ ಸದಸ್ಯರ ಒಂದು ಸಭೆ ನಡೀತು. ಇಬ್ಬರದು ಒಂದು ರೀತಿಯಲ್ಲಿ ಏನೋ ಆಕಾಂಕ್ಷಿಗಳ ಒಂದು ಮಾಹಿತಿ ಪಡೆಯೋದ್ರ ಜೊತೆಗೆ ಕೋರ್ ಕಮಿಟಿ ಸದಸ್ಯರ ಒಂದು ಜೊತೆ ಸಮಾಲೋಚನೆ ಮಾಡುವ ಮೂಲಕ ಯಾರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ರೆ ಸೂಕ್ತ ಅನ್ನೋ ಒಂದು ಚರ್ಚೆನ ಮಾಡಲಾಯಿತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇಲ್ಲಿ ಪಶ್ಚಿಮದ ಪದವೀಧರ ಕ್ಷೇತ್ರ ಅಂದ ಕೂಡಲೇ ಇಲ್ಲಿ ಇದರ ವ್ಯಾಪ್ತಿನಲ್ಲಿ 4 ಜಿಲ್ಲೆಗಳು ಬರುತ್ತೆ. ಇನ್ನು ಹಳೆಯ ಧಾರವಾಡ ಜಿಲ್ಲೆ ಅಂದ ಕೂಡಲೇ ಧಾರವಾಡ, ಗದಗ ಮತ್ತು ಹಾವೇರಿ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯೂ ಸಹ ಬರುತ್ತೆ. ಹೀಗಾಗಿ 4 ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡಂತಹ ಈ ಒಂದು ಕ್ಷೇತ್ರಕ್ಕೆ ಸದ್ಯ ಒಂದು BJPನೇ ಪ್ರತಿನಿಧಿಸ್ತಾ ಇದ್ದಾರೆ. BJPಯ SV ಸಂಕನೂರ್ ಅವರು ಒಂದು ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಕಳೆದ 2 ಚುನಾವಣೆಯಲ್ಲೂ ಸಹ ಅವರು ಗೆಲುವಿನಗೆ ಬೀರಿದ್ದಾರೆ. ಒಂದು ರೀತಿಯಲ್ಲಿ ಇದು ಪಶ್ಚಿಮ ಪದವೀಧರ ಕ್ಷೇತ್ರ ಅಂದ ಕೂಡಲೇ BJP ಭದ್ರಕೋಟೆ ಅಂತಲೇ ಹೇಳ್ಬೋದು. ಏನು ಇಡೀ ಆ ಒಂದು ಕ್ಷೇತ್ರದ ಒಂದು ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ BJP ಅಭ್ಯರ್ಥಿಗಳು ಹೆಚ್ಚು ಆಯ್ಕೆಯಾಗಿರುವಂತಹ ಉದಾಹರಣೆಗಳೇ ಹೆಚ್ಚಿದ್ದಾವೆ. ಹಾಗಾಗಿ ಆ ಒಂದು BJP ಭದ್ರಕೋಟೆಯನ್ನು ಮತ್ತಷ್ಟು ಸುಭದ್ರಗೊಳಿಸುವ ನಿಟ್ಟಿನಲ್ಲಿನೇ ಒಂದು ಏನು 4-6 ತಿಂಗಳ ಮುಂಚಿತವಾಗಿಯೇ ಒಂದು ಏನು BJP ಒಂದು ಸ್ಟ್ರಾಟಜಿ ಆರಂಭಿಸಿದೆ ಮತ್ತು ಏನು ಚುನಾವಣಾ ತಯಾರಿನ ಆರಂಭಿಸಿದೆ ಮತ್ತು ಗೆಲ್ಲಲಿಕ್ಕೆ ಏನೆಲ್ಲ ಒಂದು ತಂತ್ರಗಾರಿಕೆ ರೂಪಿಸಬೇಕು ಅದರ ಬಗ್ಗೆಯೂ ಸಹ ಒಂದು ಸಮಾಲೋಚನೆ ಮಾಡುವಂಥ ಕೆಲಸ ಮಾಡಿದೆ. ಈಗ ಇವತ್ತೇನು ಸಭೆ ನಡೀತು ಆ ಸಭೆಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಒಂದು ಮಾಹಿತಿಯನ್ನು ಅಂದರೆ ಯಾರ್ಯಾರು ಅರ್ಜಿಗಳು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರ ಕಡೆಯಿಂದಲೂ ಸಹ ಅರ್ಜಿಗಳನ್ನು ಸ್ವೀಕರಿಸುವಂಥ ಕೆಲಸ ನಡೀತು. ಇಲ್ಲಿ ಒಂದು ಸಭೆಯಲ್ಲಿ ಏನು R ಅಶೋಕ್ ವಿಧಾನಸಭೆ ವಿರೋಧ ಪಕ್ಷದ ನಾಯಕ R ಅಶೋಕ್ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಏನು ಸಂಸದರಾದಂತಹ ಮಾಜಿ DCMಗಳಾದಂತಹ ಗೋವಿಂದ ಕಾರಜೋಳ ಇರ್ಬೋದು ಮತ್ತು ಮಾಜಿ DCMಗಳಾದಂತಹ ಶ್ರೀರಾಮುಲು ಇರ್ಬೋದು ಮತ್ತು ಏನು CT ರವಿ ಮಾಜಿ ಸಚಿವರಾದಂಥ CT ರವಿ ಇರ್ಬೋದು ಮತ್ತು ಹಾಲಿ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇರ್ಬೋದು. ಒಟ್ಟಾರೆ ಇದು ವಿಭಾಗ ಮಟ್ಟದ ಸಭೆಯನ್ನು ಮಾಡಲಾಯಿತು. ಈ ವಿಭಾಗದಲ್ಲಿ ಅಂದರೆ ಹಾವೇರಿ, ಕಾರವಾರ, ಏನು ಉತ್ತರ ಕನ್ನಡ ಮತ್ತು ಗದಗ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಗಳ ಒಂದು ಪ್ರಮುಖ ಪ್ರತಿನಿಧಿಗಳು, ಹಾಲಿ ಶಾಸಕರು, ಮಾಜಿ ಶಾಸಕರು ಮತ್ತು ಮತ್ತಿತರ ನಾಯಕರು ಸಹ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇಲ್ಲೇನು ಕೋರ್ ಕಮಿಟಿ ಸದಸ್ಯರು ಅಂದರೆ ಈ ವಿಭಾಗ ಮಟ್ಟದ ಒಂದು ಕೋರ್ ಕಮಿಟಿ ಸದಸ್ಯರು ಯಾರಿದ್ದರು ಅವರು ಸಹ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹೇಳಿದರು. ಒಟ್ಟಾರೆ ಈಗೇನು ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ 15 ಆಕಾಂಕ್ಷಿಗಳು ಅಂದರೆ BJP ಒಂದೇ ಪಕ್ಷದಿಂದ 15ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇವತ್ತು ಅರ್ಜಿ ಕೊಟ್ಟಿದ್ದಾರೆ. ಮತ್ತು ಕೆಲವೊಬ್ಬರು ಜಿಲ್ಲೆಗಳ ತಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗಬೇಕನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಇರ್ಬೋದು, ಗದಗ ಇರ್ಬೋದು ಮತ್ತು ಧಾರವಾಡ ಜಿಲ್ಲೆ ಜೊತೆಗೆ ಕಾರವಾರ ಏನು ಉತ್ತರ ಕನ್ನಡ ಜಿಲ್ಲೆ ಅಲ್ಲಿನ ಒಂದು ರೆಪ್ರೆಸೆಂಟೇಟಿವ್ಸು ಮತ್ತು ಅಲ್ಲಿನ ಆಕಾಂಕ್ಷಿಗಳು ಸಹ ನಮ್ಮ ಜಿಲ್ಲೆಗೆ ಈ ಸಾರಿ ಆದ್ಯತೆ ಕೊಡಬೇಕನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಹಾಲಿ ಏನು SV ಸಂಕನೂರ್ ಅವರಿಗೆ 2 ಬಾರಿ ಅವಕಾಶ ಕೊಡಲಾಗಿದೆ. ಅವರು 2 ಬಾರಿ ಸಹ MLC ಆಗಿ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಹಾಗಾಗಿ ಬೇರೆಯವರಿಗೆ ಈ ಬಾರಿ ಅವಕಾಶ ಮಾಡಿಕೊಡ್ಬೇಕನ್ನೋ ಒಂದು ಡಿಮ್ಯಾಂಡ್ ಸಹ ವ್ಯಕ್ತವಾಗಿದೆ. ಮತ್ತು ಏನು ಟಿಕೆಟ್ ಆಕಾಂಕ್ಷಿಗಳ ಅಭಿಪ್ರಾಯವನ್ನು ಆಲಿಸೋದ್ರ ಜೊತೆಗೆ ಇಲ್ಲೇನು ಕೋರ್ ಕಮಿಟಿ ಸದಸ್ಯರಿದ್ದರು ಆ ಕೋರ್ ಕಮಿಟಿ ಸದಸ್ಯರ ಒಂದು ಅಭಿಪ್ರಾಯವನ್ನು ಸಹ ಕೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲವನ್ನು ಅಂದರೆ ಈಗೇನು ಕೋರ್ ಕಮಿಟಿ ಸಮಿತಿ ಸದಸ್ಯರ ಸಭೆ ಜೊತೆಗೆ ಅಭಿಪ್ರಾಯ ಜೊತೆಗೆ ಇಲ್ಲೇನು ಟಿಕೆಟ್ ಆಕಾಂಕ್ಷಿಗಳ ಅಭಿಪ್ರಾಯ ಇದೆಲ್ಲವನ್ನು ಒಟ್ಟುಗೂಡಿಸಿಕೊಂಡು ಹೈಕಮಾಂಡ್ಗೆ ವರದಿ ಕೊಡಲಿಕ್ಕೆ ರಾಜ್ಯ ಮಟ್ಟದ ಒಂದು ಸಭೆ ಮಾಡಲಾಗುತ್ತೆ. ಆ ಸಭೆ ನಂತರ ಅದನ್ನು ಹೈಕಮಾಂಡ್ಗೆ ರವಾನೆ ಮಾಡುವಂಥ ಕೆಲಸ ನಡೆಯುತ್ತೆ. ಮತ್ತು ಯಾರು ಮಹತ್ವದ ಆಕಾಂಕ್ಷಿಗಳಿದ್ದಾರೆ ಮತ್ತು ಯಾರಿಗೆ ಕೊಡಬಹುದು, ಯಾರಿಗೆ ಕೊಟ್ಟರೆ ಗೆಲ್ತಾರೆ. ಯಾಕಂದರೆ ಈಗ ಏನು ಬರೀ ಟಿಕೆಟ್ ಕೊಟ್ಟರೆ ಆಗಲ್ಲ, ಖಂಡಿತ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇರೋ ಕಾರಣಕ್ಕಾಗಿ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತೀವಿ ಅನ್ನೋ ಒಂದು ಲೆಕ್ಕಾಚಾರ ಅದೆಲ್ಲವನ್ನೂ ಸ್ಟ್ರಾಟಜಿ ಮಾಡೋ ಮೂಲಕ ಒಂದು ವರದಿ ಕೊಡುವಂಥ ಕೆಲಸವನ್ನು R ಅಶೋಕ್ ನೇತೃತ್ವದ ತಂಡ ಮಾಡಲಿದೆ. ಮತ್ತು ಈಗಾಗಲೇ ಏನು ಬರೀ ಪಶ್ಚಿಮ ಪದವೀಧರ ಕ್ಷೇತ್ರ ಅಂತಲ್ಲ, ಒಟ್ಟು ರಾಜ್ಯದಲ್ಲಿ 4 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಹಾಗಾಗಿ ಈ ಒಂದು 4
ಚುನಾವಣೆಗಳ ಹಿನ್ನೆಲೆಯಲ್ಲಿ ಇವತ್ತೇನು ಇಲ್ಲಿ ಏನು ಹುಬ್ಬಳ್ಳಿಯಲ್ಲಿ ಏನು ಮಹತ್ವದ ಸಭೆ ನಡೀತು. ಇಲ್ಲಿ ಈ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಸಭೆ ಮಾಡಲಾಯಿತು ಮತ್ತು ಈ ಭಾಗದ ಒಂದು ಬೆಳಗಾವಿ ವಿಭಾಗದ ಪ್ರಮುಖ ಮುಖಂಡರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹೇಳಿದ್ದಾರೆ. ಜೊತೆಗೆ ಟಿಕೆಟ್ ಆಕಾಂಕ್ಷಿಗಳು ಸಹ ತಮಗೆ ಯಾಕೆ ಟಿಕೆಟ್ ಕೊಡಬೇಕನ್ನೋ ಒಂದು ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಎಲ್ಲವನ್ನೂ ಒಟ್ಟುಗೂಡಿಸಿಕೊಂಡು ಕ್ರೋಢೀಕರಿಸಿಕೊಂಡು ಒಂದು ರಾಜ್ಯ ಮಟ್ಟದ ನಾಯಕರಿಗೆ ಏನು ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಜ್ಯ ಮಟ್ಟದ ಏನು ಕೋರ್ ಕಮಿಟಿ ಇದೆ ಅಲ್ಲಿ ತಲುಪಿಸುವಂಥ ಕೆಲಸವನ್ನು ಇವತ್ತಿನ ಸಭೆಯ ಮುಖಂಡರು ಮಾಡ್ತಾರೆ. ಒಟ್ಟು 15ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇವತ್ತು ಅರ್ಜಿ ಕೊಟ್ಟಿದ್ದಾರೆ. ಅವರು ಏನು ನಾವು ಆ ಅರ್ಜಿಗಳನ್ನ ಮತ್ತು ಈಗೇನು ಕೋರ್ ಕಮಿಟಿಯಲ್ಲಿ ಚರ್ಚೆ ಆದ ಅಂಶಗಳನ್ನ ಒಂದೇನು ರಾಜ್ಯ ಮಟ್ಟದ ನಾಯಕರ ಮುಂದೆ ಇಡ್ತೀವಿ, ಮುಂದೆ ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಳ್ತಾನೋ ಒಂದು ಮಾತನ್ನು ಸಭೆಯ ನಂತರ ಮಾಜಿ ಸಚಿವ ಸಿ.ಟಿ. ರವಿ ಅವರು ಹೇಳಿದ್ದಾರೆ. ಪೂರ್ವಭಾವಿ ಸಭೆಯನ್ನು ಇವತ್ತು ನಡೆಸಿದ್ದೇವೆ. 15ಕ್ಕೂ ಹೆಚ್ಚು ಆಕಾಂಕ್ಷಿಗಳು, ಅದು ಹಾಲಿ ಶಾಸಕರಾಗಿರ್ತಕ್ಕಂಥ ಸಂಕನೂರವರು ಸೇರಿ 15ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಸ್ಪರ್ಧೆ ಮಾಡುವ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೀವಿ, ಕನಿಷ್ಠ 1 ಲಕ್ಷ ನೋಂದಣಿಯನ್ನು ಮಾಡಬೇಕು ಅನ್ನೋ ಗುರಿ ಕೊಟ್ಟಿದ್ದೇವೆ. ಕಳೆದ ಸಾರಿ 74,000ಕ್ಕೂ ಹೆಚ್ಚು ನೋಂದಣಿ ಆಗಿತ್ತು. ಈ ಸರಿ 1 ಲಕ್ಷ ನೋಂದಣಿಯ ಗುರಿಯನ್ನು ಕೊಟ್ಟಿದ್ದೇವೆ. ಹಾಗೇನು ಹೇಳಕ್ಕೆ ಬರಲ್ಲ ಯಾರು ನೋಂದಣಿ ಮಾಡಿಸಿದ್ರು ಅಂಥೇಳಿ. ಈಗ ಕೋರ್ ಕಮಿಟಿ ಜೊತೆ ಸಮಾಲೋಚನೆ ಮಾಡಿ ಅವರ ಅಭಿಪ್ರಾಯ ತಗೊಂಡಿದ್ದೇವೆ. ರಾಜ್ಯದ ಕೋರ್ ಕಮಿಟಿಯಲ್ಲಿ ಎಲ್ಲ ನಿಶ್ಚಯ ಮಾಡಿ ಮುಂದಿನ ತೀರ್ಮಾನ ಮಾಡ್ತೇವೆ. ಒಟ್ಟಾರೆ ಏನು ಇನ್ನೂ 4-6 ತಿಂಗಳು ಬಾಕಿ ಇರಬೇಕಾದ್ರೆ BJP ಒಂದು ಗೆಲುವಿನ ರಣತಂತ್ರನ ಈಗಿನಿಂದಲೇ ಸ್ಟಾರ್ಟ್ ಮಾಡಿದೆ. ಮತ್ತು ಇನ್ನೊಂದು ವಿಚಾರ ಅಂದರೆ ಇಲ್ಲೇನು ಯಾರ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರಿಗೂ ಸಹ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ 1 ಲಕ್ಷಕ್ಕೂ ಹೆಚ್ಚು ಒಂದು ಅಭ್ಯರ್ಥಿ ಏನು ಮತದಾರರನ್ನ ಎನ್ರೋಲ್ಮೆಂಟ್ ಮಾಡುವಂತಹ ಟಾಸ್ಕ್ ಸಹ ಕೊಡಲಾಗಿದೆ. ಯಾರು ಏನು ಹೆಚ್ಚೆಚ್ಚು ಮಾಡ್ತಾರೋ ಅವ್ರಿಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಅನ್ನೋ ರೀತಿಯಲ್ಲೇ ಒಂದು ಮೆಸೇಜ್ ಪಾಸ್ ಆಗಿದೆ. ಹಾಗಾಗಿ ಎಲ್ಲ ಆಕಾಂಕ್ಷಿಗಳು ಸಹ ತಮ್ಮ ಏನು ಪದವೀಧರ ಮತದಾರರಿದ್ದಾರೆ ಅವ್ರನ್ನ ಹೆಸರನ್ನ ನೋಂದಣಿ ಮಾಡುವಂತಹ ಕೆಲಸಕ್ಕೆ ಇನ್ನು ಮುಂದೆ ಪ್ರಕ್ರಿಯೆ ಚುರುಕುಗೊಳಿಸ್ರನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ 1 ಲಕ್ಷಕ್ಕೂ ಹೆಚ್ಚು ಅಂದರೆ 1.5 ಲಕ್ಷದವರೆಗೂ ಸಹ ಕನಿಷ್ಠ ಒಂದು ಎನ್ರೋಲ್ಮೆಂಟ್ ಮಾಡುವಂತಹ ಕೆಲಸ ಮಾಡ್ರನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ ಏನು ಈಗ ಎನ್ರೋಲ್ಮೆಂಟ್ ಇರ್ಬೋದು ಮತ್ತು ಅಭ್ಯರ್ಥಿ ಆಯ್ಕೆ ಇತ್ಯಾದಿ ವಿಚಾರಗಳನ್ನ ಇವತ್ತಿನ ಹುಬ್ಬಳ್ಳಿ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಇದನ್ನು ಏನು ರಾಜ್ಯ ಮಟ್ಟದ ನಾಯಕರ ಗಮನಕ್ಕೆ ತರಲಾಗುತ್ತೆ. ಅದಾದ ನಂತರ ಮುಂದೆ ಯಾರಿಗೆ ಟಿಕೆಟ್ ಕೊಡಬೇಕನ್ನೋ ಒಂದು ನಿರ್ಧಾರವನ್ನು ಹೈಕಮಾಂಡ್ ಕೈಗೊಳ್ಳುತ್ತೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.